ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿ ಸುಮ್ಮನಾಗಿದ್ಯಾಕೆ ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು, ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ನಮಗ್ ಬೇಕು, ಆ ಹುದ್ದೆಗೆ ಮಾತ್ರ ಫೋಕಸ್ ಮಾಡುವಂತರ್ ಬೇಕು ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಬಟ್ ಈಗ ಸೈಲೆಂಟ್ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಸೈಲೆಂಟ್ ಆದ್ರ ಸತೀಶ್ ಜಾರಕಿಹೊಳಿ. ದೂರವಾಣಿ ಮೂಲಕ ಸಾಹುಕಾರ್ ಜೊತೆ ಮಾತನಾಡಿದ್ದಾರಂತೆ ಖರ್ಗೆ. ಏನಪ್ಪ ಸತೀಶ್, ಯಾಕೆ ಈ ರೀತಿ ಹೇಳಿಕೆ ಕೊಡ್ತೀರಾ? ನೀನು ಪಾರ್ಟಿಗೆ ಲಾಯಲ್ ಆಗಿರುವಂತ ಮನುಷ್ಯ. ನಾನು ಈಗ ನೋಡ್ತಿರೋದಲ್ಲ, ಮೊದಲಿಂದ ಕೂಡ ನಿನ್ನನ್ನು ನೋಡ್ತಾ ಇದ್ದೀನಿ. ನಮ್ಮಿಬ್ಬರ ಸಿದ್ಧಾಂತ ಧ್ಯೇಯ ಒಂದೇ ಆಗಿದೆ. ಬಟ್ ಈಗ ಯಾಕೆ ಈ ರೀತಿಯಾಗಿ ನಡ್ಕೊಳ್ತಿದ್ಯಾ? ನೀನು ತೂಕದ ಮನುಷ್ಯ. ಪಕ್ಷಕ್ಕೆ ನಿಮ್ಮ ಕೊಡುಗೆ ಬಹಳಷ್ಟು ಇದೆ. ಏನಂತ ಗೊತ್ತಿದೆ, ನೀನು ಅಂದ್ರೆ ಏನು, ನಿನ್ನ ಕೊಡುಗೆ ಏನು ಅಂತ ಗೊತ್ತಿದೆ. ಇಂತಹ ಹೇಳಿಕೆ ಕೊಡೋದಕ್ಕೆ ಹೋಗಬೇಡ. ಪಾರ್ಟಿ ಸರ್ಕಾರಕ್ಕೆ ಇದು ಮುಜುಗರ ತಂದೊಡ್ಡುತ್ತೆ. ಮುಂದೆ ಪಕ್ಷದಲ್ಲಿ ಬಹಳ ಉನ್ನತ ಸ್ಥಾನಮಾನ ಸಿಗುವಂತ ಲಕ್ಷಣಗಳಿವೆ. ಹೀಗಾಗಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಇಂಥ ಹೇಳಿಕೆ ನೀಡಬೇಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರಂತೆ. ಹಾಗಾಗಿನೇ ತಮ್ಮ ಹೇಳಿಕೆಗಳಿಗೆ ಕಡಿವಾಣ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ಸಾಹುಕಾರ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಸೈಲೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ರು. ಅದಾದ ಬಳಿಕ ಈ ರೀತಿ ಹೇಳಿಕೆ ಕೊಟ್ಟು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಅವರ ಬೆಂಬಲಿಗರನ್ನ, ಅವರ ಜೊತೆಗಿರುವಂತ ಸಚಿವರನ್ನ ಒಗ್ಗೂಡಿಸ್ತಾ ಇದ್ರು. ಬಟ್ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಜೊತೆಗೆ ಈಗಾಗಲೇ ಸಿಎಂ ವಿಚಾರಕ್ಕೂ ಕೂಡ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತೇಳಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಹೀಗಾಗಿ ಈಗ ನಿಮ್ಮ ಕೊಡುಗೆ ಬಹಳಷ್ಟು ಪಕ್ಷಕ್ಕಿದೆ, ಪಕ್ಷಕ್ಕೆ, ಪಕ್ಷದ ಹೈಕಮಾಂಡ್ಗೆ ನೀವೇನು ಅನ್ನೋದು ಗೊತ್ತಿದೆ. ಹಾಗಾಗಿ ಈ ರೀತಿ ನಡ್ಕೊಳ್ಳೋದು ಬೇಡ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ತಿಳಿಸಿದ್ದಾರಂತೆ. ನಿಮ್ಮ ಬಗ್ಗೆ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಮುಂದೆ ಪಕ್ಷದಲ್ಲಿ ನಿಮಗೆ ಬಹಳ ಉನ್ನತ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ. ಆ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಬೇಡ ಅಂತ ಮಾತನಾಡಿದ್ದಾರಂತೆ.